ಜ್ಞಾನಿ ಮೋಹಿಪುದಂದವೇ ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ ತಾನೇ ನಿತ್ಯಾನಂದ ನಿಜ ರೂಪ ನೆನಪುವ ಜ್ಞಾನಿ ಮೋಹಿಪುದು ಅಂದವೇ ತನು ಮೂರು ಕರನಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣಬಹುದೆಂದು ತಿಳಿದ ಜನನ ಮರಣವನ್ನು ಅಳಿದ ಜೀವತ್ವವನ್ನು ಉಳಿದ ಜ್ಞಾನಿ ಮೋಹಿಪುದು ಅಂದವೇ ಕನಸು ಬಿಸಿಲುದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ ಕಾಮನೆಗಣ್ಯವಿಲ್ಲವೆಂಬುದ ಮಿಗೆ ಬಲ್ಲ ಜ್ಞಾನಿ ಮೋಹಿಪುದು ಅಂದವೇ ಹರುಷವಾರಿದಿ ಶಂಭುಲಿಂಗದ ವೆಡೆವೆರೆದು ಮರಳಿ ಸಂಸ್ಕೃತಿಯ ವಾಸನೆಯ ನೆರೆ ಸುಟ್ಟು ಪರಿಕಲ್ಪನೆಗೆಟ್ಟ ಸಹಜ ಅಳವಟ್ಟ ಜ್ಞಾನಿ ಮೋಹಿಪುದು ಅಂದವೇ ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ ತಾನೇ ನಿತ್ಯಾನಂದ ನಿಜ ರೂಪ ನೆನಪುವ ಜ್ಞಾನಿ ಮೋಹಿಪುದು ಅಂದವೇ. ಜ್ಞಾನಿ ಮೋಹಿಪುದು ಅಂದವೇ ಪ್ರಶ್ನೆ ಮಾಡ್ತಾರೆ. ಅಪರೋಕ್ಷ ಜ್ಞಾನ ಅನುಭೂತಿ ಆದ ಮೋಹ ಅಳದಿರ್ತದೆ. ಅವೆಲ್ಲಿ ಮೋಹ ಮಾಡಬೇಕಾನ? ಮೋಹ ಐತಿ ಅಂದರೆ ಜ್ಞಾನ ಆಗಿಲ್ಲ ಅಂತ ಅರ್ಥ. ಜ್ಞಾನ ಅನುಭವ ಆಗಿಲ್ಲ. ಜ್ಞಾನ ಅಂದರೆ ತಿಳ್ಕೊಳೋದು ಅಥವಾ ಕಲಿಯೋದಕ್ಕೆ ಜ್ಞಾನ ಅಲ್ಲ. ಯಾವುದು ಒಳಗಿಂದ ಘಟಿಸ್ತದಲ್ಲ ಅನುಭವ, ಅದು ಜ್ಞಾನ. ಅನುಭವ ಜ್ಞಾನ ಅಂತ. ಆ ಅನುಭವ ಜ್ಞಾನ ಹೊಂದಿದಂಥ ಜ್ಞಾನಿ ಮತ್ತು ಹೊಳ್ಳಿ ವಿಷಯಾದಿಗಳಲ್ಲಿ ಮೋಹಕ್ಕೆ ಹಚ್ಚೋತಾನೆ. ಮೋಹಕ್ಕೆ ಬಿದ್ದಾನಂದ್ರೆ ಜ್ಞಾನ ಗಳಿಸಿಲ್ಲ ಅಂತ ಅರ್ಥ. ಅರ್ಥಾತ್ ಏನಪ್ಪ ಅಂದ್ರೆ ಶರೀರ ಜಗತ್ತು ಇದೆಲ್ಲ ತೋರಾಣ ತೋರಿಕೆ ಏನೈತಿಲ್ಲ, ಇದ್ರ ಎಲ್ಲದರ ಮೇಲಿನ ಮೋಹ ಅಳದ ಹೋಗಿರ್ಬೇಕು ಅವನು. ಅದಕ್ಕೆ ಅವರು ಮೂರು ಅವಸ್ಥೆ ಒಳಗೆ ತೋರ್ತಕ್ಕಂಥ ಮೂರು ಶರೀರನೂ ಯಾವುದೂ ಇಲ್ಲ. ಒಂದು ಅವಸ್ಥೆ ಒಳಗಲ್ಲ. ನಾವು ಕನಸಿನಾಗ ಏನೋ ಒಂದು ಸ್ವಲ್ಪ ಕನಸಿನಾಗ ಏನೋ ಒಂದು ವಿಚಿತ್ರ ಬಿತ್ತು ಅಂದ್ರೆ ಅಥವಾ ಒಂದು ಏನರ ಶರೀರಕ್ಕೆ ಏನಾಗಿತ್ತು, ಗಂಡಾಂತರ ಆಯಿತು, ಅದೇನು ಬಿತ್ತು ಅದನ್ನು ಎಷ್ಟು ದಿನ ಹಚ್ಕೊಂಡು ಕುಂದಿರ್ತೇವೆ ನಾವು. ಅಂದರೆ ಕನಸನ್ನು ಅಷ್ಟು ನಂಬ್ತೇವೆ ನಾವು. ಕನಸನ್ನು ಸತ್ಯ ಅಂತ ನಾವು ಅದರ ಬಗ್ಗೆ ಚಿಂತೆ ಮಾಡ್ತೇವೆ. ಎಚ್ಚರ ಅಂತ ಹಚ್ಕೊಂಡ ಬಿಟ್ಟೆವು. ಈ ಮೂರು ಅವಸ್ಥೆಗಳು ಬಂದಂಥ ಈ ಮೂರೂ ಶರೀರಗಳಿದಾವಲ್ಲ ಮಿಥ್ಯಾನ ಅಂತ ತಿಳಿದಂಥ ಜ್ಞಾನಿ ಯಾಕೆ ಮೋಹಕ್ಕೊಳಗಾಗ್ತಾನವ? ಅದಕ್ಕೆ ಕನಸಿಂದು ಎಚ್ಚರದ್ದು ಎಲ್ಲ ಸಮಾನ. ನಾವು ಕನಸು ಹೆಂಗೆ ಸುಳ್ಳು ಅಂತ ತಿಳಿದು ಬಿಡ್ತಾನೆ, ಎಚ್ಚರ ಹಂಗೆ ತಿಳಿದು ಬಿಡ್ತಾನೆ. ಮೂರು ಅವಸ್ಥೆಗಳು ತೋರಿದಂಥ ಈ ಶರೀರ ಆಗಲಿ, ಮೂರು ಗುಣಗಳು ಸತ್ವ ರಜೋತಮ ಗುಣಗಳಿಂದ ತೋರ್ತಕ್ಕಂಥ ವಿಕಾರಗಳಾಗಲಿ, ಮೂರು ಅವಸ್ಥೆಗಳಾಗಲಿ, ಮೂರು ಜೀವಭಾವಗಳಾಗಲಿ, ಪ್ರತ್ಯೇಗಾತ್ಮ ತಾನೆಂದು ಅರಿದ ಮೇಲೆ ಭವಮಾಲೆ ಉಂಟು. ಇವೆಲ್ಲದಕ್ಕೂ ತಾನು ಸಾಕ್ಷಿ ಅಂತ ತಿಳಿದ ಮೇಲೆ ಆ ಸಾಕ್ಷಿ ಒಳಗೆ ನಾನು ಸಾಕ್ಷಿ ಅನ್ನೋ ಭಾವ ನೆಲೆ ನಿಂತ ಮೇಲೆ ಇವೆಲ್ಲದರ ಮೇಲೂ ಮೋಹ ತಾನು. ಸಾಕ್ಷಿ ನಾನು ಅಥವಾ ದೃಷ್ಟ ನಾನು ಅಂತ ಗಟ್ಟಿ ಆಗಲಿಲ್ಲ ಅಂದರೆ ದೃಶ್ಯ ಮತ್ತು ದೃಕ್ಕಲಲ್ಲಿ ಒಂದಾಗಿ ಮನುಷ್ಯ ದುಃಖ ಪಡ್ತಾನೆ. ನೋಡುವುದು ಮತ್ತು ನೋಡಿಸ್ಕೊಳ್ಳೋದು, ನೋಡುವುದು ನಾನಂತ ಭಾಸಕತಿ, ನೋಡಿಸ್ಕೊಳ್ಳೋದ್ರಲ್ಲಿ ಮೋಹ ಹುಡ್ತತಿ. ಇವಕ್ಕೆರಡಕ್ಕೂ ಸಾಕ್ಷಿ ನಾನು ಭಾವ ಇಲ್ಲ. ಈ ಭಾವ ಇದ್ದಾಗ ದುಃಖ ಆಗುವುದು. ನಾನು ಸಾಕ್ಷಿನ ಅಂತ ತಿಳಿದ ಮೇಲೆ ದುಃಖ ತಪ್ಪುದು. ಜ್ಞಾನ ಅಂದರೆ ನಾನು ಸಾಕ್ಷಿನ ಅನ್ನೋ ಭಾವ ಗಟ್ಟಿಯಾಗಿ ಉಳಿದಕ್ಕೆ ಜ್ಞಾನ ಅಂತ. ಅದಕ್ಕೆ ಸದ್ಭಾವ, ಸಚ್ಚಿದಾನಂದ ಭಾವ. ಆ ಸಚ್ಚಿದಾನಂದ ಭಾವದಲ್ಲಿ ನೆಲೆ ನಿಂತವನಿಗೆ ಈ ಜಗತ್ತಿನ ಯಾವ ಕಾಟನೂ ಇಲ್ಲ. ಯಾಕಿಲ್ಲಪ್ಪ? ಯಾಕಿಲ್ಲ? ಶರೀರ ಭಾವನ ಮೀರಿ ನಿಂತಾನ. ಯಾವಾಗ ಶರೀರ ಭಾವ ಬರ್ತದೆ, ಈ ಸಂಸಾರದ ಭಾವ ಹುಟ್ಟುತ್ತದೆ. ಶರೀರ ಭಾವ ಇಲ್ಲ, ಸಂಸಾರ ಭಾವ ಇಲ್ಲ, ಜಗತ್ತಿನ ಭಾವನೂ ಇಲ್ಲ. ಜಡ ಜಗತ್ತಿನ ಯಾವಾಗ ಬರ್ತದ್ರಿಪ್ಪ? ಇದು ಕನಸಿನಾಗಿಲ್ಲ. ಇದು
ಎಚ್ಚರಾಗಿ ಶರೀರ ಭಾವ ಬಂದ ಮೇಲೆ ಈ ಜಗತ್ತು. ಶರೀರ ಭಾವ ಬರುಕಿನ ಪೂರ್ವದಲ್ಲಿ ಜಗತ್ ಭಾವ ಇಲ್ಲ. ಗಾಢ ನಿದ್ದೆಯಿಂದ ಎಚ್ಚು ಬಂದಾಗ ಶರೀರ ಭಾವದಿಂದ ನಿಧಾನವಾಗಿ ಬರ್ತದೆ. ಶರೀರ ಭಾವ ಬಂದ ಮೇಲೆ ಜಗದ ಭಾವ ಶುರು ಆಗ್ತದೆ. ಶರೀರ ಭಾವ ಇಲ್ಲ ಅಂದರೆ ಜಗದ ಭಾವ ಇಲ್ಲ. ಅದಕ್ಕೆ ಭಾವ ಪರಿಶುದ್ಧ ಆದಮೇಲೆ, ಭಾವದೊಳಗೆ ದೋಷ ಇಲ್ಲದಂಗೆ ಆದಮೇಲೆ ಅವನಿಗೆ ಯಾವ ದುಃಖವೂ ಇಲ್ಲ, ಯಾವ ಕಾಟನೂ ಇಲ್ಲ, ಯಾವ ಮೋಹನೂ ಇಲ್ಲ. ಅದಕ್ಕೆ ಜ್ಞಾನಿ ಮೋಹಪದಂತ. ಜ್ಞಾನಿ ಆದವ ಮೋಹಪ ಪ್ರಶ್ನೆಯನ್ನು ಬರೋದಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಅನಿಸಿರೋ ಅನಿಸ್ಬೋದು, ಅವನು ಏನಪ್ಪ ಇದ್ರೊಳಗೆ ಹೋಗೋಣ ಅದರೊಳಗೆ ಹೋಗೋಣ. ಅವನಿಗೆ ಶರೀರ ಭಾವ ಇರೋದಿಲ್ಲ, ಉಂಡು ಊಟ. ಅದಕ್ಕೆ ಜ್ಞಾನಿಗಳನ್ನು ಭಿನ್ನ ಪ್ರಕಾರದ ಅವರ ಅವಸ್ಥೆಗಳನ್ನು ಹೇಳಿದರು. ಬಾಲಕ ಪೈಶಾಚಿಕ ವೃತ್ತಿ ಇದ್ದವನು. ಅವ್ರವ್ರು ನೋಡಿದಾಗ ಏನಪ್ಪ ಹಿಂಗೆ ಯಾಕೆ ಮಾಡ್ತಾನೆ ಇವ, ಸಣ್ಣ ಹುಡುಗಂಗೆ ಬಡ್ಕೊತಾನಲ್ಲ ಬಾಳಕ್ಕೆ, ತಿಳಿದೇ ಇಲ್ಲ ನೀ ಏನೋ ಅನ್ನಿಸ್ತದೆ. ಸಿದ್ಧಾರೂಢರನ್ನು ನೋಡಿದ್ರು ಒಂದು ಥರ, ಗುರುನಾಥರು ನೋಡಿದ್ರು ಒಂದು ಥರ, ನಾಗಲಿಂಗನ ನೋಡಿದ್ರು ಒಂದು ಥರ, ಶಿವಾನಂದರು ನೋಡಿದ್ರು ಒಂದು ಥರ. ವಿಚಿತ್ರ ವರ್ತನೆಗಳು ವಿಚಿತ್ರ, ಭಿನ್ನ ವಿಚಿತ್ರ. ಮೂಲ ಸ್ವರೂಪ ಆ ಆತ್ಮಭಾವದಲ್ಲಿ ನೆಲೆ ನಿಂತಾಗ, ಸದ್ವಸ್ತು ಭಾವದಲ್ಲಿ ನೆಲೆ ನಿಂತಿದ್ರು ಸದ್ಯಕ್ಕ ಈ ಶರೀರಕ್ಕೆ ಇದ್ದಂಥ ಪ್ರಾರಬ್ಧಕ್ಕೆ ಅನುಕೂಲವಾಗಿ ಶರೀರ ವರ್ತನೆ ಮಾಡ್ತದೆ. ಅದು ಯಾವ್ದ್ರ ಶರೀರ ಎದರ ಮೇಲೆ ವರ್ತನೆ ಮಾಡ್ತೈತಿ? ಶರೀರ ಕರ್ಮದ ಆಧಾರ ವರ್ತನೆ ಮಾಡುತ್ತೆ. ಕರ್ಮದ ಫಲದಿಂದ ಇದೇನಾಗಿ ಹುಟ್ಟಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ. ಗಂಡು ಹೆಣ್ಣು, ಶ್ರೀಮಂತ ಬಡವ, ವಿದ್ಯಾವಂತ ಬುದ್ಧಿವಂತ, ಮಂದ ಬುದ್ಧಿ ತೀಕ್ಷ್ಣ ಬುದ್ಧಿ. ಯಾಕೆ ಹಿಂಗಾಕತಿ ನೋಡ್ರಿ. ನೀವು ತಂದೆ ತಾಯಿ ಒಬ್ಬರ ಇದ್ದರೂ ಮಕ್ಕಳಲ್ಲಿ ಅನೇಕ ಭಿನ್ನತೆ ಇರ್ತಾವೆ. ಎಲ್ಲರೂ ಒಂದೇ ಥರ ಇರೋಲ್ಲ ಮಕ್ಕಳು ಅಲ್ಲ. ಮತ್ತು ಉಷ್ಟ್ರು ಅದ ಆಹಾರ ಅದ ಅನ್ನ ಉಂಡ್ರು ಸದ್ಯಕ್ಕೆ ಮನುಷ್ಯನ ಚಿಂತನೆಗಳು ಯಾಕೆ ಭಿನ್ನ ಅದಾವಪ್ಪ ಎಲ್ಲರೂ? ಯಾಕಂದರೆ ಪೂರ್ವ ಜನ್ಮ ಕೃತ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಈಗ ಏನು ಬರಬೇಕು ಬಂದದ್ದು. ಇದನ್ನು ನಾವು ತಿಳ್ಕೊಂಡು ಈಗ ಜೀವನ ಮಾಡ್ತೇವೆ. ಅದಕ್ಕಲ್ಲಿ ಜ್ಞಾನಿ ಮೋಹಿಸ್ತಾನ ಅನ್ನೋದು ಸಾಮಾನ್ಯ ಅನಿಸಿದ್ರು ಸದ್ಯಕ್ಕೆ ನಾವು ಮೋಹದೊಳಗೆ ಉಳಿದಿರ್ಬೋದು. ಶರೀರ ಭಾವ ಕಳ್ಕೊಂಡು ಬಿಟ್ಟಿರ್ತಾನೆ ನಾವು. ಶರೀರ ಭಾವ ಕಳ್ಕೊಂಡಾಗ ಶರೀರ ಮೇಲೆ ಮೋಹ ಇರೋದಿಲ್ಲ. ಶರೀರ ಹೆಂಗೆ ವರ್ತಿಸಿದ್ರೇನು, ಹೆಂಗಿದ್ರೇನು. ನಾಗಲಿಂಗಪ್ಪನ ಅವತಾರ ನೋಡಿದ್ರೆ ರುದ್ರಾವತಾರ. ಪೈಶಾಚಿಕ ಬರ್ತಿದ್ದಂಗೆ, ಯಾರನ್ನ ಯಾವಾಗ ಹೆದರ್ಸ್ತಿದ್ನೋ, ಯಾವಾಗ ಇದನ್ನು ಮಾಡ್ತಿದ್ನೋ. ಸಿದ್ಧಾರೂಢರನ್ನು ನೋಡಿದ್ರೆ ಶಾಂತ ಸ್ವಭಾವ. ಗುರುನಾಥ ಜಗತ್ತಿನ ಗೊಡುವಿನ ಬೇಡ ಮೌನ ಆಗಿ ಹೋಗ್ಬಿಟ್ರು. ಶಿವಾನಂದರು ಅಂತ ಅರ್ಥಾತ್ ಏನಪ್ಪ ಅಂದ್ರೆ, ಈ ಶರೀರ ಬಂದ ಮೇಲೆ ಮುಂದಿನ ಏನಿಲ್ಲ ಅವ್ರಿಗೆ. ಶರೀರ ಬರುಕಿನ ಪೂರ್ವದಲ್ಲಿ ಪ್ರಾರಬ್ಧ ಇದಕ್ಕೆ ಬಂದ ಕರ್ಮ ವಾಸನೆ, ಪ್ರಾರಬ್ಧ ಕರ್ಮ ಐತಿ ಈ ಶರೀರ. ಅದು ನಾಶ ಆಗಿ ಹೋಗುವವರೆಗೂ ಅದು ಹಂಗೆ ನಡೀತಿರ್ತದೆ. ಅದರೊಳಗೆ ಏನು ಬದಲಾವಣೆ ಮಾಡ್ಕೊಂಡು ಇಚ್ಛಾ ಇಲ್ಲ ಅವ್ರಿಗೆ. ಶರೀರ ಭಾವ ಮೀರಿ ನಿಂತಿರ್ತಾನೆ. ಶರೀರಕ್ಕೆ ಇದನ್ನು ರಕ್ಷಿಸಬೇಕು, ಹೊದಿಸಬೇಕು, ಹೊಚ್ಚಬೇಕು, ಮೆಚ್ಚಬೇಕು ಪ್ರಶ್ನೆ ಇಲ್ಲ. ಕರ್ಮದ ಕಾಟ ಹಂಗೈತೆ ಅಂತ ತಿಳಿದು ಬಿಟ್ಟಿರ್ತಾನೆ. ಅದಕ್ಕೆ ಯಾರಿಗೆ ಸುಕೃತ ಪುಣ್ಯದ ಬಲ ಜೋರಿದ್ದು, ಪುಣ್ಯದ ಬಲದ ಜೋರಿದ್ದಾವ ಉತ್ಥಾನ ಆಗಿ ಬೋಧನೆ ಮಾಡ್ತಾನೆ. ಆ ತೂರ್ಯಾತೀತ ಸ್ಥಿತಿಯನ್ನು ಮುಟ್ಟಿ ಮತ್ತೆ ಉತ್ಥಾನ ಆಗಿ ಬೋಧನೆ ಮಾಡ್ಬೇಕಂದ್ರೆ ಪುಣ್ಯದ ಬಲ ಜೋರಿದೆ. ಅನೇಕ ಪವಾಡಗಳನ್ನು ಮಾಡ್ಕೊಂತ ತಿರುಗಾಡ್ತಿರ್ಬೋದು, ಆದ್ರೆ ಉತ್ಥಾನ ಆಗಿ ಬೋಧನೆ ಮಾಡೋದು ಭಾಳ ಕಡಿಮೆ. ಸಹಜವಾಗಿ ಮತ್ತೆ ಪ್ರವೃತ್ತಿಗಳು ಬಂದು ಈ ಶರೀರ ಭಾವದಾಗ ಇಟ್ಕೊಂಡು ಬೋಧನೆ ಮಾಡ್ತಿರ್ತಾರಲ್ಲ, ಅಂಥವ್ರು ಅಪರೂಪ ಸಿಗುವುದು. ರಾಮ ಕೃಷ್ಣ ಅವತಾರ ಪುರುಷರು ಅಂದರೂ ಪುಣ್ಯದ ಬಲ ಜೋರಿದ್ದಾಗ ಅವರು ತಮ್ಮ ಕರ್ಮಗಳನ್ನು ಚಾಚು ತಪ್ಪದೆ ಮಾಡಿದರು. ಆ ಕರ್ಮಗಳಿಗೆ ಅನುಸಾರವಾಗಿ ದೇಹಗಳು ಬಂದು ಆ ಪ್ರಾರಬ್ಧ ಕರ್ಮವನ್ನು ತೀರ್ಸಕ್ಕೆ ಬಂದಿತ್ತು. ಕರ್ತವ್ಯಗಳಿಗೆ ಅಧೀನಾಗಿ ಈ ಶರೀರ ನಡೆದು ಹೋಗಿಬಿಡ್ತದೆ. ಅದಕ್ಕೆ ಪುಣ್ಯದ ಬಲ ಜೋರಿರುವಾಗ ಇದು ಹೆಂಗೆ ಹೇಳ್ಕೊಂಡು ಹೋಗಿರ್ತದೆ. ಹಂಗೆ ಅದಕ್ಕೆ ಪುಣ್ಯವನ್ನು ಮಾಡಬೇಕಾಯ್ತು. ಇವೆಲ್ಲ ಶರೀರ ಭಾವಗಳು ಏನಿದಾವಲ್ಲ ತನ್ನಿತಾನ ಒಂದು ಒಂದು ಎಲ್ಲ ಹೋಗಿಬಿಡ್ತಾವೆ. ಶರೀರ ಭಾವ ಒಂದು ಹೋಯ್ತು, ನಿಧಾನವಾಗಿ ಜಗದ ಮೇಲಿನ ಮೋಹ ತನ್ನಿತಾನ ಹೋಗೇ ಬಿಡ್ತದೆ.
ಇದ್ರ ಮೇಲೆ ಸಂಸಾರದ ಮೇಲೆ ಮೋಹ ಎದಕ್ಕೆ ಹುಟ್ಟೈತೆ ಅಂದ್ರೆ ಶರೀರದ ಸಿಂಧನ ಹುಟ್ಟೈತಿ. ಈ ಶರೀರದ ಮೇಲೆ ಮೋಹ ಎದಕ್ಕೈತಿ? ಸುಖ ಹೊಂದಬೇಕಂತೈತಿ. ಸುಖ ಹೊಂದಾಗ ಈ ಶರೀರ ಅನುಕೂಲ ಆಗ್ತೈತೆ ಅನ್ನೋದಕ್ಕೆ. ಮತ್ತು ಸುಖ ಎಲ್ಲೈತೆ ಅನ್ನೋದು ತಪ್ಪು ತಿಳುವಳಿಕೆ ಇಟ್ಕೊಂಡು ವಿಷಯ ಭೋಗದೊಳಗೆ ಸುಖ ಐತೆ ಅಂತ ತಿಳ್ಕೊಂಡು ಕುಂತೈತಿ. ವಿಷಯ ಭೋಗಕ್ಕಾಗಿ ಈ ಶರೀರ ಅನುಕೂಲ ಆಗ್ತೈತೆ ಅಂತ ತಿಳ್ಕೊಂಡು ಕುಂತೈತಿ. ಹಿಂಗೆ ಒಂದಲಿದ್ದ ಒಂದಕ್ಕೆ ಮೋಹ ಬೆಳ್ಕೋವಂತ ಹೊಂಟಾಗ ಸುಖ ಸಿಗ್ತೈತಂತ ಈ ಶರೀರ ಮೇಲೆ ಮೋಹ. ಈ ಶರೀರ ಒಂದೊಂದು ಇಂದ್ರಿಯಗಳ ಶೀತಲ ಆಗಲಿ, ಕಣ್ಣು ಕಾಣಲ್ದಂಗೆ ಆಗಲಿ, ಕಿವಿ ಕೇಳಲ್ದಂಗೆ ಆಗಲಿ, ಬಾಯಿನ ಹಾಲು ಉದರಲಿ, ರೋಗ ರುಜಿಗಳು ಬಂದು ಸೇರ್ಕೊಳ್ಳಿ, ಶರೀರ ಹೋಗ್ಲಿ ಬಾ ಅಂತ. ಯಾಕಂದರೆ ಅದಕ್ಕೆ ಭೋಗ ಮಾಡೋ ಸಾಮರ್ಥ್ಯ ಇಲ್ಲ. ಭೋಗದೊಳಗೆ ಸುಖ ಐತೆ ಅಂತ ತಿಳ್ಕೊಂಡು ಕುಂತಾನೆ. ವಿಷಯಗಳದಾವು, ಭೋಗ ಮಾಡೋ ಸಾಮರ್ಥ್ಯ ಶರೀರಕ್ಕಿಲ್ಲ. ಅದಕ್ಕೆ ಇದು ಏತ್ರಿ ಏನೋ ಹೋದ್ರಿ ಏನೋ. ಯಾಕಂದ್ರೆ ಅನುಕೂಲ ಇಲ್ಲ, ಪ್ರತಿಕೂಲ ಆಗ್ತದೆ. ಪ್ರತಿಕೂಲ ಆದರೆ ಈ ಶರೀರ ಹೋಗ್ಲಿ. ಎದಕ್ಕೆ ಪ್ರತಿಕೂಲ ಆದ್ರೆ ಸುಖಕ್ಕೆ ಪ್ರತಿಕೂಲ ಆಗ್ತದೆ. ಒಟ್ಟಾರೆ ಏನಪ್ಪ, ತನಗೆ ಸುಖ ಬೇಕು, ಯಾರಿಗೂ ದುಃಖ ಬೇಕಾಗಿಲ್ಲ. ಜಗದ ಎಲ್ಲ ಜೀವಿಗಳು ಅಷ್ಟೇ. ದುಃಖ ಯಾವೂ ಬಯಸುವುದಿಲ್ಲ, ಸುಖವನ್ನು ಬಯಸ್ತಾವೆ. ಸುಖಕ್ಕೆ ಅನುಕೂಲ ಆದರೆ ಇರಲಿ ಅಂತಾನೆ, ಪ್ರತಿಕೂಲ ಆದರೆ ಹೋಗ್ಲಿ ಅಂತ. ಹೋಗುವುದು ಇರುವುದು ತಾನಲ್ಲ. ಶರೀರ ಹೋಗ್ಲಿ ಅಂತಾನೆ, ಶರೀರ ತಾನಲ್ಲ. ನಾನು ಸುಖಿಯಾಗಿರ್ಬೇಕಂತಾನೆ. ಶರೀರ ಹೋಲಿ, ನಾನು ಸುಖಿಯಾಗಿರಲಿ. ನೀನು ಯಾರು ಅನ್ನೋದು ತಿಳ್ಕೋ. ಈ ಭಾವ ಒಳಗೆ ಗಟ್ಟಿ ಐತಿ ನಿನಗೆ. ನೀನು ಶರೀರಕ್ಕೆ ಗಣ್ಯವಾಗಿದೆ ಅನ್ನೋದು ಗಟ್ಟಿ ಐತಿ, ನಿನಗೆ ಖಾತ್ರಿ ಐತಿ. ಆದರೆ ಮರುತು ಇದ್ರ ಜೋಡಿ ವ್ಯವಹಾರಕ್ಕೆ. ಯಾಕಂದ್ರೆ ಇದು ಸುಖ ತೋರಿಸೈತಲ್ಲ ನೀವು. ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಲ್ಲಿ ವಿಷಯಗಳಲ್ಲಿ ಸುಖ ತೋರಿಸೈತಲ್ಲ, ಆ ಸುಖದ ನೆನಪು ಅಷ್ಟೇ ಉಳಿದೈತೆ ನಿನಗೆ. ಜುಳುಕಿನ ನೆನಪು ಅಷ್ಟೇ. ಅದು ನಿಜವಾಗಿ ಸುಖ ಇಲ್ಲ ಅನ್ನೋದು ತಿಳಿವಲ್ಲ. ಅದಕ್ಕೆ ಇದನ್ನು ಸತ್ಯವನ್ನು ತಿಳ್ಕೊಬೇಕಂದ್ರೆ ನೀನು ವಿವೇಕದಿಂದ ಜಾಗರಾದಾಗ ಇಲ್ಲಿ ಸುಖ ಇಲ್ಲ ಅನ್ನೋದು ಸತ್ಯದ ಅನುಭವ ಆಗ್ತದೆ. ಅಲ್ಲಿದ್ದ ಅದು ಬಿಡುಗಡೆ ಆಗ್ತೈತಿ. ಮನಸ್ಸು ಯಾವಾಗ ಆ ವಿಷಯಗಳಿಂದ ಹಿಂದೆ ಸರಿತೈತಿದು, ವಿಷಯಗಳಲ್ಲಿ ಸುಖ ಇಲ್ಲ ಅನ್ನೋದು ಸತ್ಯ ತಿಳಿದು ಅಲ್ಲಿ ದೋಷ ದರ್ಶನ ಆಗಿ ಶುರು ಆದಮೇಲೆ ಮನಸ್ಸಲ್ಲಿಂದ ಮೆಲ್ಲ ಹಿಂದೆ ಸರಿತೈತಿ. ಇಲ್ಲಿಗೆ ಮನಸ್ಸು ಹಿಂದೆ ಸರಿದಿಲ್ಲ. ಮನಸ್ಸು ಮತ್ತೆ ವಿಷಯಗಳ ಭೋಗಕ್ಕೆ ನಿಲ್ತೈತಿ. ಅದಕ್ಕೆ ಜ್ಞಾನಿ ಆದವ ವಿಷಯಗಳ ಭೋಗಕ್ಕೆ ಯಾಕೆ ನಿಲ್ತಾನವ? ಇದ್ರ ಮೋಹಕ್ಕೆ ಯಾಕೆ ನಿಲ್ತಾನವ? ಮೋಹ ಚಂದಲ್ಲ ಅಂತ ಬಿಟ್ಟಿರ್ತಾನೆ, ಮೊದಲೇ ಬಿಟ್ಟಿರ್ತಾನೆ. ಯಾಕೆ ದೇಹ ಭಾವ ಒಳದವನಿಗೆ ವಿಷಯಾದಿಗಳಲ್ಲಿ ಮೋಹ ಐತೆ ಅನ್ನೋ ಭಾವ ತಾನೆ ಹೋಗೇ ಬಿಡ್ತದೆ. ಅದಕ್ಕೆ ದೇಹನ ಮೊದಲೇ ಎಲ್ಲದಕ್ಕೂ ಕಾರಣ. ಇದು ನಾನು ಅನ್ನೋದೇ ಎಲ್ಲದಕ್ಕೂ ಕಾರಣ ಐತಿ. ಇದು ನಾನು ಅಂತ ಅನ್ಕೊಂತ ಬಂದು ಇದ್ರ ಮೇಲೆ ಮೋಹ ಉಟ್ಕೊಂಡು ಕೂತಿಯಲ್ಲ, ಮೋಹ ಬೆಳೆಸ್ಕೊಂತ ಹೊಂಟಿಯಲ್ಲ. ಇದು ಮೋಹದ ಏನೈತಲ್ಲ, ಇದು ಒಂದು ದಿನ ಹೊಡಿತೈತಿ ಕಟ್ಟಿ. ಯಾಕಂದ್ರೆ ಈ ವಿಷಯಾದಿಗಳಲ್ಲಿ ಸುಖ ಐತೆ ಅನ್ನೋ ಭಾವ ಒಂದು ದಿನ ತಿಳಿಲಿಲ್ಲ ಅಂದ್ರೆ ದೇಹ ಸಾಥ್ ಕೊಡುವುದಿಲ್ಲ. ಇದು ಆವಿಷ ಐತಿದೆ. ಅದಕ್ಕೆ ಈ ದೋಷ ಹಂಗ ಉಳಿದಿದ್ದಕ್ಕೆ ಮತ್ತೆ ಪುನರ್ಜನ್ಮ. ಅಲ್ಲೇನಾಯ್ತಿ, ವಯಸ್ಸಾತಿ, ಶರೀರ ಆಯುಷ್ಯ ಮುಗೀತು, ಮತ್ತೆ ಕ್ಷೀಣಿಸಿ ಮುಗಿತು. ಆದರೆ ವಿಷಯಾದಿಗಳಲ್ಲಿ ಸುಖ ಇಲ್ಲ ಅನ್ನೋ ಭಾವ ಗಟ್ಟಿ ಆಗಲೇ ಇಲ್ಲ. ಮತ್ತೆ ಅವಳಿ ಭೋಗದ ಆಸೆ ಬಯಕೆ ಹಂಗ ಹೋದದ್ದು. ಭೋಗ ಮಾಡ್ಬೇಕನ್ನೋ ಇಚ್ಛೆ ಹಂಗ ಐತಿ. ಶರೀರ ಸಾಥ್ ಕೊಡುವಲ್ಲ. ಇನ್ನಟ್ಟು ಉಣಬೇಕಂತಾನೆ, ಇನ್ನಟ್ಟು ಉಡ್ಬೇಕಂತಾನೆ, ಇನ್ನಟ್ಟು ನೋಡ್ಬೇಕಂತಾನೆ. ಶರೀರ ಸಾಥ್ ಕೊಡುವಲ್ಲ. ಅದಕ್ಕೆ ಆಸೆ ಹಂಗ ಉಳಿದು, ಆಸೆ ಹಂಗ ಉಳಿತಿ. ಶರೀರ ಜೀರ್ಣ ಆಯ್ತು. ಕಡಿಕೆ ಏನಾಕತಿ, ಶರೀರ ಹೋಗತಿ, ಆಸೆಗಳು ಹೆಚ್ಚಿಗೆ ಮತ್ತೆ ಪುನರ್ಜನ್ಮ ಶುರುವಾಗ್ತದೆ. ಅದಕ್ಕೆ ನೀ ಸದೀಚ್ಛೆಯಿಂದ ಯಾವ ಇಚ್ಛೆ ಮಾಡ್ಕೊಂತ ಹೋಗಿ ಅಂತ ಜನ್ಮನ ಬರ್ತಾವ ನಿನಗೆ. ಅದಕ್ಕೆ ಸದೀಚ್ಛೆಯಿಂದ ಸದ್ವಿಚಾರ ಸತ್ಸಂಗವನ್ನು ಮಾಡ್ಕೊಂತ ಜೀವನ ಮುಕ್ತಿಯನ್ನು ಬಯಕೆಯನ್ನು ಹುಟ್ಟಾಕೊಂತು ಅಂದಾಗ ಇದು ಸಾಧ್ಯ. ಸಾಧು